ಸ್ವಾಗತಂ ಹಲೋ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ. ಫಿಲ್ಮ್ ಎಕ್ಸ್ಪೋಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತೊಂದು 2024 ರಿಲೀಸ್ಡ್ ಮಲಯಾಳ ಮೂವಿ ಆವೇಶಂ ಬಗ್ಗೆ ಮಾತಾಡ್ತೀವಿ. ಈ ಮೂವಿ ಬಗ್ಗೆ ಜಾಸ್ತಿ ಇಂಟ್ರೊಡಕ್ಷನ್ ಬೇಡ ಅಂತ ಅನ್ಕೊಂತೀವಿ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಶುರು ಮಾಡೋಣ. ಶುರು ಮಾಡೋ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಕೇರಳದಿಂದ ಸ್ವಲ್ಪ ಪೇರೆಂಟ್ಸ್ ಬೆಂಗಳೂರಿಗೆ ಅವ್ರ ಮಕ್ಕಳನ್ನ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಸಕ್ಕೆ ಬರ್ತಾರೆ. BK ಅನ್ನೋ ಕ್ಲರ್ಕ್ ಒಬ್ಬ ಇದ್ದಾನೆ. ಅವ್ನು PG ಕೂಡ ನಡೆಸ್ತಿರ್ತಾನೆ. ಕಾಲೇಜ್ ಹಾಸ್ಟೆಲ್ ಚೆನ್ನಾಗಿಲ್ಲ, ನನ್ನ PGಗೆ ಮಕ್ಕಳನ್ನ ಸೇರಿಸಿ ಅಂತ ಹೇಳ್ತಾನೆ. ಅಲ್ಲಿ ಅವ್ರಿಗೆ ಕೇರಳ ಫುಡ್ ಕೂಡ ಸಿಗುತ್ತೆ ಅಂತ ಹೇಳ್ತಾನೆ. ಮಕ್ಕಳಿಗೂ ಹಾಸ್ಟೆಲ್ಗಿಂತ PGನೇ ಬೆಟರು, ಅಲ್ಲಿ ಅವ್ರಿಗೆ ಫ್ರೀಡಮ್ ಕೂಡ ಇರುತ್ತೆ ಅಂತ ಹೇಳಿ BK PGಯಲ್ಲಿ ಇರೋಕ್ಕೆ ಒಪ್ತಾರೆ. ಶಾಂತಕುಮಾರ್, ಬಿಬಿನ್, ಅಜು ರೂಮ್ಮೇಟ್ಸ್ ಆಗ್ತಾರೆ. ಹಾಗೆ ಅವ್ರ ಮಧ್ಯೆ ಒಳ್ಳೆ ಬಾಂಡಿಂಗ್ ಕೂಡ ಬೆಳೆಯುತ್ತೆ. ಅವ್ರ ಕಾಲೇಜ್ ಲೈಫ್ ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಆದರೆ ಸ್ವಲ್ಪ ಸಮಯದಲ್ಲೇ ಕುಟ್ಟಿ ಆ್ಯಂಡ್ ಗ್ಯಾಂಗ್ ಅನ್ನೋ ಸೀನಿಯರ್ಸ್ ಅವ್ರನ್ನ ರ್ಯಾಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದಿನ ಒಂದು ಗ್ಯಾಂಗ್ ಬಾರಲ್ಲಿ ಸೀನಿಯರ್ಸ್ ಒಬ್ಬ ಫಸ್ಟ್ ಇಯರ್ ಸ್ಟೂಡೆಂಟ್ನ ಹೊಡಿತಾರೆ. ಅಜ್ಜುಗೆ ಕೋಪ ಬರುತ್ತೆ. ನಾವೆಲ್ಲ ಒಂದಾದರೆ ನಮ್ಮನ್ನು ಯಾರೂ ಮುಟ್ಟೋಕ್ಕಾಗಲ್ಲ ಅಂತ ಹೇಳ್ತಾನೆ. ಎಲ್ಲರೂ ಒಪ್ತಾರೆ. ಕ್ಯಾಂಪಸ್ಸಲ್ಲಿ ಒಟ್ಟಿಗಿರಕ್ಕೆ ಶುರು ಮಾಡ್ತಾರೆ. ಇದೊಂದು ಹಾಟ್ ಟಾಪಿಕ್ ಆಗುತ್ತೆ. ಆ ಸೀನಿಯರ್ಸ್ ಆಗ ಶಾಂತನ ಅವನ PG ತನಕ ಫಾಲೋ ಮಾಡಿ ರ್ಯಾಗ್ ಮಾಡ್ತಾರೆ. ಅಜ್ಜು ಆವಾಗ ಅವ್ರಿಗೆ ವಾರ್ನ್ ಮಾಡ್ತಾನೆ, ಇದು ನಮ್ಮ ಏರಿಯಾ, ಇಲ್ಲಿ ಬಂದರೆ ಸರಿ ಇರಲ್ಲ ಅಂತ ಹೇಳ್ತಾನೆ. ಸೀನಿಯರ್ಸ್ಗೆ ಕೋಪ ಬರುತ್ತೆ. ಆದರೆ ಅಲ್ಲಿ ಜೂನಿಯರ್ಸ್ ಗುಂಪು ನೋಡಿ ಅದು ಒಳ್ಳೆ ಟೈಮ್ ಅಲ್ಲ ಅಂತ ಹೇಳಿ ಹಿಂದಿರುಗ್ತಾರೆ. ಆದರೆ ರಿವೆಂಜ್ ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಇದರಲ್ಲಿ ಒಬ್ಬ ಕುಟ್ಟಿ ಆ್ಯಂಡ್ ಗ್ಯಾಂಗ್ ಲೀಡರ್ ಕೂಡ ಇರ್ತಾನೆ. ಅಜ್ಜುಗೆ ಇದು ಗೊತ್ತಾಗಿ ಶಾಕ್ ಆಗ್ತಾನೆ. ಸೀನಿಯರ್ಸ್ ಮತ್ತೆ ಬಂದು ಅವ್ರನ್ನ ಅಟ್ಯಾಕ್ ಮಾಡಬಹುದು ಅಂತ ಅಜ್ಜು ಜೂನಿಯರ್ಸ್ಗೆ ವಾರ್ನ್ ಮಾಡ್ತಾನೆ. ಅದಕ್ಕೆಲ್ಲರೂ ಒಟ್ಟಿಗಿರಬೇಕು ಅಂತ ಮೋಟಿವೇಟ್ ಕೂಡ ಮಾಡ್ತಾನೆ. ಎಲ್ಲರೂ ಕೈಗೆ ಸಿಕ್ಕಿದ ವೆಪನ್ ತೊಗೊಂಡು ಸೀನಿಯರ್ಸ್ಗೆ ವೆಯ್ಟ್ ಮಾಡ್ತಾರೆ. ಆದರೆ ಸೀನಿಯರ್ಸ್ ಅವರು ಯೋಚಿಸೋದಕ್ಕಿಂತ ದೊಡ್ಡ ಗ್ಯಾಂಗ್ ಆಗಿರ್ತಾರೆ. ಕುಟ್ಟಿ ಗ್ಯಾಂಗಲ್ಲಿ ಆಲ್ಮೋಸ್ಟ್ 200 ಮೆಂಬರ್ಸ್ ಇದ್ದಾರೆ. ಅಷ್ಟು ಜನ ನೋಡಿ ಅಜ್ಜು ಫ್ರೆಂಡ್ಸ್ಗೆ ಭಯ ಆಗಿ ಓಡ್ ಹೋಗ್ತಾರೆ. ಕುಟ್ಟಿ ಗ್ಯಾಂಗ್ ಶಾಂತ, ಬಿಪಿನ್, ಅಜ್ಜುನ ಹಿಡಿದು ಅವ್ರನ್ನ ಚೆಡ್ಡಿಲ್ ಕೂಡಿಸಿ ಅವ್ರಿಗೆ ಸಮಾಧಾನ ಆಗೋವರೆಗೂ ಹೊಡಿತಾರೆ. ಆಮೇಲೆ ಅವ್ರನ್ನ ಗ್ಯಾಂಗ್ಗೆ ಜಾಯಿನ್ ಮಾಡಿಸ್ತಾರೆ. ವಿಧಿ ಇಲ್ಲದೆ ಇವರು ಜಾಯಿನ್ ಆಗ್ತಾರೆ. ಅಜ್ಜು ರಿವೆಂಜ್ ತಗೊಳ್ಳೋಕ್ಕೆ ಡಿಸೈಡ್ ಮಾಡ್ತಾನೆ. ಆದರೆ ಊರಿಂದ ಗೂಂಡಾಗಳನ್ನ ಕರೆಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಅವನು ಲೋಕಲ್ ಗ್ಯಾಂಗ್ನ ಕರೆಸಿ ಕುಟ್ಟಿ ಗ್ಯಾಂಗ್ಗೆ ಪಾಠ ಕಳಿಸೋಕೆ ಡಿಸೈಡ್ ಮಾಡ್ತಾನೆ. ಈಗ ಅವನ ಫ್ರೆಂಡ್ಸ್ ಮೇಲೂ ಡಿಪೆಂಡ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಅವನೊಂದು ಪ್ಲ್ಯಾನ್ ಮಾಡಿ ಶಾಂತ, ಬಿಪಿನ್ ಜೊತೆ ಶೇರ್ ಮಾಡ್ತಾನೆ. ಅವ್ರು ಲೋಕಲ್ ಗೂಂಡಗಳು ಬರೋ ಅಡ್ಡಕ್ಕೆ ಹೋಗಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರಿಗೆ ಇದ್ರ ಬಗ್ಗೆ ಹೇಳಿ ಕುಟ್ಟಿ ಗ್ಯಾಂಗ್ಗೆ ಒಂದು ಪಾಠ ಕಳಿಸ್ಬೋದು ಅಂತ ಡಿಸೈಡ್ ಮಾಡ್ತಾರೆ. ಪ್ಲ್ಯಾನ್ ಪ್ರಕಾರ ಒಂದು ಲೋಕಲ್ ಬಾರ್ಗೆ ಹೋಗೋಕ್ಕೆ ಶುರು ಮಾಡ್ತಾರೆ. ಅಲ್ಲಿದ್ದ ಗೂಂಡಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಯಾರೂ ಈ ಮಕ್ಕಳ ಜೊತೆ ಮಾತಾಡ್ಸೋಕ್ಕೂ ಹೋಗೋದಿಲ್ಲ. ಒಂದಿನ ಅವರು ರಂಗ ಅನ್ನೋ ಒಬ್ಬನ್ನ ಮೀಟ್ ಮಾಡ್ತಾರೆ. ರಂಗ ಬಿಪಿನ್ಗೆ ಸಿಗರೇಟ್ ಲೈಟ್ ಮಾಡೋಕ್ಕೆ ಹೇಳ್ತಾನೆ. ಅವನ ಮೈ ಮೇಲಿರೋ ಚಿನ್ನ ನೋಡಿ ಅವ್ನು ದೊಡ್ಡ ವ್ಯಕ್ತಿ ಇರಬೇಕು ಅಂತ ಅನ್ಕೊತಾನೆ. ಆದರೆ ಅವನು ಆ ಏರಿಯಾದ ದೊಡ್ಡ ರೌಡಿ ಅಂತ ಗೊತ್ತಾಗುತ್ತೆ. ಆ ಬಾರ್ ಓನರ್ ಕೂಡ ಬಂದು ಅವನಿಗೆ ಸಲ್ಯೂಟ್ ಹೊಡಿತಾನೆ. ಅವ್ರು ಮಾತಾಡೋಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಅವನೇ ಬಿಪಿನ್ನ ಗುರುತಿಸಿ ಮಾತಾಡಿಸ್ತಾನೆ. ಅಲ್ಲಿರೋ ರೌಡಿಗಳೆಲ್ಲ ರಂಗನ ಅಂಡರ್ ಕೆಲಸ ಮಾಡೋದು ಅಂತ ಗೊತ್ತಾಗುತ್ತೆ. ರಂಗ ಇವ್ರ ಹತ್ರ ಮಾತಾಡಿ ಖುಷಿಯಾಗಿ ಡೈಲಿ ಅಲ್ಲೇ ಸಿಗೋಕ್ಕೆ ಹೇಳ್ತಾನೆ. 3 ಹುಡುಗರಿಗೂ ತುಂಬ ಖುಷಿಯಾಗುತ್ತೆ. ರಂಗ ಇವ್ರ ಕಂಪನಿ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸ್ಲೋ ಆಗಿ ಅವನ ಜನರನ್ನ ಇವರಿಗೆ ಇಂಟ್ರೊಡ್ಯೂಸ್ ಮಾಡಿಸೋಕ್ಕೂ ಶುರು ಮಾಡ್ತಾನೆ. ಅವನಿಗೆ 4 ಕೀಮ್ಯಾನ್ ಇದ್ದಾರೆ. ಅಂಬನ್, ನಂಜಪ್ಪನ್, ಜಾಕಿ, ರಾಕಿ ಅಂತ. ಜಾಕಿ, ರಾಕಿ ನಾರ್ತ್ ಇಂಡಿಯಾಯಿಂದ. ಮೂವರು ಡೈಲಿ ಬಾರ್ಗೆ ಬರೋಕ್ಕೆ ಶುರು ಮಾಡ್ತಾರೆ. ಆದರೆ ಅವರ ಸ್ಟಡೀಸ್ಗೆ ಇದು ಅಫೆಕ್ಟ್ ಮಾಡೋಕ್ಕೆ ಶುರು ಆಗುತ್ತೆ. ಒಂದಿನ ಮಾತಲ್ಲಿ ರಂಗ ಹೇಗೆ ಸ್ಟೇಜಿಗೆ ಬಂದ ಅಂತ ಕೇಳ್ತಾರೆ. ಆಗ ಅಂಬನ್ ರಂಗ ಬಗ್ಗೆ ಹೇಳ್ತಾನೆ. ರಂಗ ಚಿಕ್ಕ ವಯಸ್ಸಲ್ಲೇ ಅವನ ಸಂಬಂಧಿಕರ ಒಂದು ಜ್ಯೂಸ್ ಶಾಪಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿರ್ತಾನೆ. ಆ ಓನರ್ನ ಅವನ ಸ್ವಂತ ಅಣ್ಣನಂತೆ ಟ್ರೀಟ್ ಮಾಡ್ತಿರ್ತಾನೆ. ಆದರೆ ಆ ಓನರ್ ರಂಗಗೆ ಚೀಟ್ ಮಾಡಿ ಅವನ ದುಡ್ಡೆಲ್ಲ ತೊಗೊಂಡು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ಮೊದಲಿಗೆ ಸ್ಟಾಕಲ್ಲಿ ಲಾಸ್ ಆಗುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ಅವರಿಗೆ ಪ್ರಾಫಿಟ್ ಆಗುತ್ತೆ. ಅದರಲ್ಲಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ. ಆದರೆ ಆ ಲ್ಯಾಂಡ್ ಯೂಸ್ಲೆಸ್ ಅಂತ ಗೊತ್ತಾಗುತ್ತೆ. ಆದರೆ ಎಷ್ಟೇ ತಪ್ಪು ಮಾಡಿದ್ರು ರಂಗ ಅವನ ಅಣ್ಣನಂತೆ ನೋಡ್ತಿರ್ತಾನೆ. ಒಂದಿನ ರೆಡ್ಡಿ ಗ್ಯಾಂಗ್ ಫೈಟ್ ಮಾಡೋಕ್ಕೆ ಬರ್ತಾರೆ. ಆಗ ರಂಗ ಕೋಪ ಬಂದು ಫಸ್ಟ್ ಟೈಮ್ ಅವ್ರ ಜೊತೆ ಫೈಟ್ ಮಾಡ್ತಾನೆ. ರೆಡ್ಡಿ ಇಂಪ್ರೆಸ್ ಆಗಿ ರಂಗನ ಅವನ ಗ್ಯಾಂಗ್ಗೆ ಜಾಯಿನ್ ಆಗೋಕ್ಕೆ ಹೇಳ್ತಾನೆ. ರಂಗ ಒಪ್ಕೊಳ್ತಾನೆ. ಸ್ವಲ್ಪ ಸಮಯದಲ್ಲೇ ರೆಡ್ಡಿ ಬೆಂಗಳೂರಿಗೆ ದೊಡ್ಡ ಡಾನ್ ಆಗ್ತಾನೆ. ಸ್ವಲ್ಪ ವರ್ಷದ ನಂತರ ರೆಡ್ಡಿಯಿಂದ ಬೇರೆ ಆಗಿ ರಂಗ ಸೋಲೋ ಲೀಡರ್ ಆಗ್ತಾನೆ. ಆ ಯೂಸ್ಲೆಸ್ ಲ್ಯಾಂಡಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗೋ ನ್ಯೂಸ್ ಬರುತ್ತೆ. ಸಡನ್ನಾಗಿ ರಂಗನ ಲೈಫು ಚೇಂಜ್ ಆಗುತ್ತೆ. ಇದು ಗೊತ್ತಾಗಿ ಆ ಜ್ಯೂಸ್ ಶಾಪ್ ಓನರ್ ಆ ಲ್ಯಾಂಡ್ನ ಟೇಕ್ ಓವರ್ ಮಾಡ್ತಾನೆ. ರಂಗ ಕೋಪ ಬಂದು ಅವನ ಕೊಂದು ಅವನ ಕಿಚನಲ್ಲೇ ಬರಿ ಮಾಡ್ತಾನೆ. ಈ ಕತೆ ಕೇಳಿ ಮೂವರು ಆ ಗ್ಯಾಂಗ್ ಮೆಂಬರ್ಸ್ ಬಿಲ್ಡಪ್ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ.
ನಾವು ನೋಟಿಸ್ ಮಾಡ್ದಂಗೆ ರಂಗ ಬರೀ ಅವ್ರ ಹುಡುಗರಿಗೆ ಹೊಡೆಯೋಕ್ಕೆ ಹೇಳ್ತಿರ್ತಾನೆ, ಅವನು ಯಾರನ್ನೂ ಟಚ್ ಮಾಡಿಲ್ಲ ಅಂತ. ಆ ಗ್ಯಾಂಗ್ ಮೆಂಬರ್ಸ್ ಹೇಳ್ತಾರೆ. ರಂಗ ಅಮ್ಮನಿಗೆ ಅವ್ನ ಗೂಂಡ ಆಗಿದ್ದು ತುಂಬ ಬೇಜಾರಾಗಿತ್ತು. ಅವನನ್ನು ಬಿಡೋವರೆಗೂ ಮೀಟ್ ಮಾಡಲ್ಲ ಅಂತ ಹೇಳಿದರು. ಆವತ್ತಿನಿಂದ ರಂಗ ಯಾರ ಮೇಲೂ ಕೈ ಮಾಡಲ್ಲ. ಆದರೆ ಸ್ವಲ್ಪ ದಿನದಲ್ಲೇ ಅವರು ಸತ್ತು ಹೋದರು. ಆವತ್ತಿನಿಂದ ರಂಗ ಯಾರ ಮೇಲೂ ಕೈ ಮಾಡಲ್ಲ ಅಂತ ಹೇಳ್ತಾರೆ. ಹೀಗೆ ಒಂದಿನ ಬಿಪಿನ್ ರಂಗನ ಅವನ ಅಣ್ಣ ಅಂತ ಕರೀತಾನೆ. ರಂಗ ಎಮೋಷ್ನಲ್ ಆಗ್ತಾನೆ. ಅವ್ರನ್ನ PGಯಿಂದ ಬಿಡಿಸಿ ಅವನ ಮನೆಯಲ್ಲೇ ಇಟ್ಕೊತಾನೆ. ಅವನ ಫೇವ್ರೆಟ್ ಬೈಕ್ನ ಈ ಹುಡುಗರಿಗೆ ಯೂಸ್ ಮಾಡ್ಕೊಳಕ್ಕೆ ಕೊಡ್ತಾನೆ. ಮೂವರು ರಂಗನ ಜೊತೆ ತುಂಬ ಖುಷಿಯಾಗಿರ್ತಾರೆ. ಕುಟ್ಟಿ ಅವ್ರನ್ನ ನೋಡಿದಾಗ ಬೈಕಲ್ಲಿ ಬರದೇ ಇರೋಕ್ಕೆ ಹೇಳ್ತಾನೆ. ಅವರು ಒಪ್ಕೊಳ್ತಾರೆ. ರಂಗ ಕುಟ್ಟಿ ಬಗ್ಗೆ ಹೇಳೋ ಪ್ಲ್ಯಾನ್ ಮಾಡ್ತಾರೆ. ಆದರೆ ರಂಗ ಇದರಲ್ಲೆಲ್ಲ ಇನ್ವಾಲ್ವ್ ಆಗ್ತಾನೋ ಇಲ್ವೋ ಅಂತ ಡೌಟ್ ಬರುತ್ತೆ. ಹಾಗಾಗಿ ರಂಗಗೆ ಇದನ್ನು ಹೇಳೋದಿಲ್ಲ. ಅವ್ರು ಮಾತಾಡ್ತಿದ್ದಾಗ ಯಾರೋ ಒಬ್ಬ ಬಿಪಿನ್ ಮೇಲೆ ಕೂಗಾಡ್ತಾನೆ. ರಂಗ ಅವನು ಒಂದು ಬಾಟಲಲ್ಲಿ ಹೊಡಿತಾನೆ. ಇದಾದ ನಂತರ ರಂಗಗೆ ಕುಟ್ಟಿ ಬಗ್ಗೆ ಹೇಳ್ತಾರೆ. ರಂಗ ಕೋಪ ಬಂದು ಮಾರನೇ ದಿನ ಕುಟ್ಟಿನ ಕಾಲೇಜಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ ರಂಗ 4 ಜನ ಜೊತೆ ಕಾಲೇಜಿಗೆ ಬರ್ತಾನೆ. ಬಿಪಿನ್ ಕುಟ್ಟಿ ಕಾಲ್ ಮಾಡಿ ಪ್ರೊವೋಕ್ ಮಾಡ್ತಾನೆ. ಕುಟ್ಟಿ ಅವನ ಗ್ಯಾಂಗ್ ಜೊತೆ ಬಂದು ಬಿಪಿನ್ಗೆ ರಂಗನ ಮುಂದೆ ಹೊಡಿತಾನೆ. ರಂಗನ ಹುಡುಗರು ಕುಟ್ಟಿ ಮತ್ತು ಅವನ ಗ್ಯಾಂಗ್ಗೆ ಹೊಡಿತಾರೆ. ಇದು ನಡೀತಿದ್ದಾಗ ರಂಗ ಅಲ್ಲಿರೋ ಹುಡುಗರಿಗೆಲ್ಲ ವಾರ್ನ್ ಮಾಡ್ತಾನೆ. ಈ ಮೂವರು ನನ್ನ ಹುಡುಗರು, ಇವ್ರನ್ನ ಮುಟ್ಟೋ ಮೊದಲು ನನ್ನನ್ನು ಫೇಸ್ ಮಾಡಬೇಕು ಅಂತ ಹೇಳ್ತಾನೆ. ಈ ಇನ್ಸಿಡೆಂಟ್ ನಂತರ ಮೂವರು ಹೀರೋಗಳಾಗ್ತಾರೆ. ಕಾಲೇಜ್ನ ಹುಡುಗಿರು ಇವ್ರ ಹಿಂದೆ ಬೀಳ್ತಾರೆ. ಕುಟ್ಟಿ ಗ್ಯಾಂಗ್ ಇವ್ರನ್ನ ನೋಡಿ ಹೆದರ್ಕೊಳ್ತಾರೆ. ಮೂವರು ಖುಷಿ ಆಗ್ತಾರೆ. ಆದರೆ ಸ್ಟಡೀಸ್ ಕಡೆ ಗಮನ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದಿನ ರಂಗ ಬಿಪಿನ್ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾನೆ. ರಂಗ ಅಂತ ಗೊತ್ತಾಗಿದ ತಕ್ಷಣ ಅಮ್ಮ ಹೇಳ್ತಾಳೆ, ಬಿಪಿನ್ ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಿರ್ತಾನೆ, ನಿನ್ನ ಅಣ್ಣನ ಥರ ಭಾವಿಸ್ತಾನೆ ಅಂತ ಹೇಳ್ತಾಳೆ. ರಂಗ ತುಂಬ ಎಮೋಷ್ನಲ್ ಆಗ್ತಾನೆ. ಫಸ್ಟ್ ಇಯರ್ ರಿಸಲ್ಟ್ಸ್ ಬರುತ್ತೆ. ಮೂವರು ಫೇಲ್ ಆಗಿರ್ತಾರೆ. ಅವ್ರನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರೂಮ್ಗೆ ಕರೆದು ವಾರ್ನ್ ಮಾಡ್ತಾರೆ. 15 ಡೇಸಲ್ಲಿ ಎಕ್ಸಾಮ್ ರೀಕಂಡಕ್ಟ್ ಮಾಡ್ತೀವಿ, ಮತ್ತೆ ಫೇಲ್ ಆದರೆ ಕಾಲೇಜಿಂದ ರಸ್ಟಿಕೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರು ಚೆನ್ನಾಗಿ ಓದಿ ಪಾಸ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಎಕ್ಸಾಮ್ಸ್ ಮುಗಿಯೋವರೆಗೂ ರಂಗನ ಅವಾಯ್ಡ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಇದು ಹೇಳಕ್ಕೆ ಹೋದಾಗ ರಂಗ ಯಾವುದೋ ಒಂದು ಡೀಲ್ ಬಗ್ಗೆ ಫೋನಲ್ಲಿ ಬ್ಯುಸಿ ಇರ್ತಾನೆ. ರೆಡ್ಡಿನೂ ಈ ಡೀಲಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ರೆಡ್ಡಿ ರಂಗನ ಸಾಯಿಸೋಕ್ಕೆ ಅವನ ಗುಂಡಗಳನ್ನ ಕಳಿಸಿರ್ತಾನೆ. ಆದರೆ ರಂಗನ ಹುಡುಗರು ಫೈಟ್ ಮಾಡಿ ರಂಗನ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಹೇಳ್ತಾರೆ. ಆದರೆ ರಂಗ ಅವನ ಕಾರಿಂದ ಎಲ್ಲರನ್ನೂ ಹೊಡೆದು ಅವನ ಹುಡುಗರನ್ನ ಕಾಪಾಡ್ತಾನೆ. ಇದೆಲ್ಲ ನೋಡಿ ಮೂವರಿಗೆ ತುಂಬ ಭಯ ಆಗುತ್ತೆ. ಅವರು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಕ್ಕೆ ಶುರು ಮಾಡ್ತಾರೆ. ಅವರ ಫ್ರೆಂಡ್ಸ್ ನೋಟ್ಸ್ ತೊಗೊಂಡು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾರೆ. ಅವ್ರು ರಂಗನ ಕಾಲ್ ಕೂಡ ಪಿಕ್ ಮಾಡಲ್ಲ. ಕಾಲೇಜ್ ಮುಗಿದ ನಂತರ ಹೊರಗೆ ಆ ಸಿಟಿಯಲ್ಲಿ ಎಲ್ಲ ಗುಂಡಗಳಿರೋದು ನೋಡಿ ಸರ್ಪ್ರೈಸ್ ಆಗ್ತಾರೆ. ರಂಗನ ಬರ್ತ್ಡೇ ಅಂತ ಗೊತ್ತಾಗುತ್ತೆ. ಒಂದು ದೊಡ್ಡ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾರೆ. ಎಕ್ಸಾಮ್ಸ್ ಮರೆತು ಪಾರ್ಟಿ ಎಂಜಾಯ್ ಮಾಡ್ತಾರೆ. ಮಾರನೇ ದಿನ ಟಯರ್ಡ್ ಆಗಿ ಕಾಲೇಜಲ್ಲೇ ಮಲಗಿಬಿಡ್ತಾರೆ. ಹೀಗೆ ಕಂಟಿನ್ಯೂ ಆದರೆ ಅವರು ಗ್ಯಾರಂಟಿ ಫೇಲ್ ಆಗ್ತಾರೆ ಅಂತ ಗೊತ್ತಾಗಿ ರಂಗಗೆ ಹೇಳೋಕ್ಕೆ ಡಿಸೈಡ್ ಮಾಡ್ತಾರೆ. ಆದರೆ ಅಲ್ಲಿ ಹೋದಾಗ ರಂಗ ಅವರಿಗೆ 2 ಪ್ರಾಸ್ಟಿಟ್ಯೂಟ್ಸ್ನ ರೆಡಿ ಮಾಡಿಟ್ಟಿರೋದು ನೋಡಿ ಭಯ ಆಗಿ ಅಲ್ಲಿಂದ ಓಡ್ ಹೋಗ್ತಾರೆ. ಆ ನಾರ್ತ್ ಇಂಡಿಯನ್ ಹುಡುಗರು ರಂಗ ಜೊತೆ ಇದ್ದರೆ ಉಳಿಯಲ್ಲ ಅಂತ ಭಯ ಆಗಿ ಅಲ್ಲಿಂದ ಓಡ್ ಹೋಗ್ತಾರೆ. ರಂಗನಿಗೆ ಕೋಪ ಬಂದು ಅವ್ರನ್ನ ಹುಡುಕಿ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಮೂವರಿದ್ ನೋಡಿ ಇದು ಒಳ್ಳೆ ಟೈಮ್ ಅಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಹೋಗ್ತಾರೆ. ರಂಗಕ್ಕೆ ಸಮಾಧಾನ ಮಾಡೋಕ್ಕೆ ಡಮ್ ಶರಾಟ್ಸ್ ಆಡ್ತಾರೆ. ರಂಗನಿಗೆ ಒಂದು ಹ್ಯಾಬಿಟ್ ಇರುತ್ತೆ. ಅವನಿಗೆ ಯಾರಾದರೂ ಇಷ್ಟ ಇದ್ದು ಅವ್ರು ಅವನಿಗೆ ಕೋಪ ಬರ್ಸಿದ್ರೆ ಅವ್ರಿಗೆ ಬಿಸಿ ರಾಡಲ್ಲಿ ಬರ್ನ್ ಮಾಡ್ತಿರ್ತಾನೆ. ರಂಗ ಎನ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಬಿಪಿನ್ಗೆ ಆ ಮೂವಿ ಹೆಸರು ಕಂಡು ಹಿಡಿಯೋಕ್ಕಾಗಲ್ಲ. ರಂಗನಿಗೆ ಕೋಪ ಬರುತ್ತೆ. ಅಷ್ಟರಲ್ಲಿ ಆ ಪ್ರಾಸ್ಟಿಟ್ಯೂಟ್ ಆ ಹೆಸರು ಕಂಡು ಹಿಡಿತಾಳೆ. ಬಿಪಿನ್ ಸೇಫ್ ಆಗ್ತಾನೆ. ಅವ್ರಿಗೆ ಇದೇ ಮನೇಲಿ ಆ ಶಾಪ್ ಓನರ್ನ ಹೂತಾಕಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಮೂವರಿಗೂ ರಂಗ ಹೇಳಿದ ಕತೆ ಎಲ್ಲ ನಿಜ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಭಯ ಆಗೋಕ್ಕೆ ಶುರು ಆಗುತ್ತೆ. ಅವ್ರು ಅಲ್ಲಿಗೆ ಮತ್ತೆ ಬರದೇ ಇರೋಕ್ಕೆ ಡಿಸೈಡ್ ಮಾಡ್ತಾರೆ. ಅವ್ರ ಭಯದಿಂದ ಆ ಪ್ರಾಸ್ಟಿಟ್ಯೂಟ್ನ ಪಕ್ಕದಲ್ಲಿ ಮಲ್ಗೋಕ್ಕೆ ಹೇಳ್ತಾರೆ. ಮಾರನೇ ದಿನ ಅವ್ರ ಕಾಲೇಜ್ ನಂತರ ಮನೆಗೆ ಹೋಗೋದೆ ಫ್ರೆಂಡ್ಸ್ ಜೊತೆಗೆ ಟೈಮ್ ಪಾಸ್ ಮಾಡ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ಆ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ. ಆ PG ಓನರ್ ಇವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಿರ್ತಾನೆ. ಎಲ್ಲರೂ ಇವ್ರನ್ನ ಗುಂಡಗಳ ಥರ ನೋಡೋದು ಇವ್ರಿಗೆ ಅನ್ಕಂಫರ್ಟೇಬಲ್ ಆಗೋಕ್ಕೆ ಶುರು ಆಗುತ್ತೆ. ಬೇರೆ ವಿಧಿ ಇಲ್ಲದೆ ಅವರು ಮನೆಗೆ ವಾಪಸ್ ಹೋಗ್ತಾರೆ. ಸಡನ್ನಾಗಿ ರೆಡ್ಡಿಯ ಹುಡುಗರು ಬಂದು ಇವ್ರನ್ನ ಕಿಡ್ನ್ಯಾಪ್ ಮಾಡ್ತಾರೆ. ರಂಗ ನಾರ್ತ್ ಇಂಡಿಯನ್ಸ್ನ ಹುಡ್ಕೋದ್ರಲ್ಲಿ ಬ್ಯುಸಿ ಇರ್ತಾನೆ. ಭಯ ಆಗಿ ಅವರು ಮನೆಗೆ ಹೋಗ್ತಾರೆ. ಅಜ್ಜು ಮತ್ತು ಶಾಂತನು ಎಕ್ಸಾಮ್ಸ್ನ ಬಿಟ್ಟು ಅಲ್ಲಿಂದ ಓಡಿ ಹೋಗ್ಬೇಕಂತ ಅಂದ್ಕೊಳ್ತಾರೆ. ಆಗ ಬಿಪಿನ್ ಹೇಳ್ತಾನೆ, ಅವ್ನು ಕೊಲ್ಲಬೇಕು ಅಂತ ಅಂದ್ಕೊಂಡ್ರೆ ನಾವು ಎಲ್ಲೇ ಹೋದರೂ ಹುಡುಕಿ ಕೊಳ್ತಾನೆ ಅಲ್ವಾ, ಅವ್ರು 1-2 ವಾರ ಎಲ್ಲಾದರೂ ಹೋದರೆ ರಂಗ ಅವ್ರನ್ನ ಮರೀತಾನೆ ಅಂತ ಹೇಳ್ತಾನೆ.
ರಂಗ ಮರ್ತ ಮೇಲೆ ಅವರು ವಾಪಸ್ ಬಂದು ಕಾಲೇಜ್ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತಾನೆ. ಬಿಪಿನ್ ಅವ್ರನ್ನ ಒಂದು ವಿಲೇಜ್ ಕರ್ಕೊಂಡು ಹೋಗ್ತಾನೆ. ಅವನ ಒಂದು ಫ್ರೆಂಡ್ PGಯಲ್ಲಿ ಒಂದು ವಾರ ಕಳೀತಾರೆ. ಅವ್ರ ಮೊಬೈಲ್ ಫೋನ್ಸ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ತಾರೆ. ಮೂವರಿಗೆ ರಂಗ ಇಷ್ಟರಲ್ಲಿ ಅವ್ರನ್ನ ಮರ್ತಿರ್ಬೋದು ಅಂತ ಅಂದ್ಕೊತಾರೆ. ಆದರೆ ರಂಗ ಅವರನ್ನು ಹುಡುಕ್ತಿರ್ತಾನೆ. ಎಲ್ಲರನ್ನ ಹಿಡ್ಕೊಂಡು ಟಾರ್ಚರ್ ಕೊಡ್ತಿರ್ತಾನೆ. ಕಾಲೇಜ್ಗೂ ಹೋಗಿ ಕುಟ್ಟಿನ ಹೊಡಿತಾನೆ. ಇದು TV ನ್ಯೂಸಲ್ಲಿ ಕೂಡ ಬರುತ್ತೆ. ಯಾರೋ ಅವ್ರನ್ನ ಕಿಡ್ನ್ಯಾಪ್ ಮಾಡಿರಬಹುದು ಅಂತ ಅಂದ್ಕೊಂಡು ಬಿಪಿನ್ಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ. ಬಿಪಿನ್ ಕಾಲ್ ಪಿಕ್ ಮಾಡಿ ಅವರು ಮನೆಗೆ ಬರ್ತಾರೆ ಅಂತ ಹೇಳ್ತಾನೆ. ರಂಗ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಕೋಪದಲ್ಲಿರ್ತಾನೆ. ಬಿಪಿನ್ ಹೊಡೆಯೋಕ್ಕೆ ಕೈ ಎತ್ತಾನೆ, ಆದರೆ ಹೊಡೆಯಲ್ಲ. ಬಿಪಿನ್ ಕೋಪದಲ್ಲಿ ಅವ್ರು ಯಾಕೆ ಅವನ ಹತ್ರ ಕ್ಲೋಸ್ ಆದರು ಅಂತ ನಿಜ ಹೇಳಿ ಅವರಲ್ಲಿ ಓದೋದಕ್ಕೆ ಬಂದಿದ್ದು ಇದಕ್ಕೆಲ್ಲ ಇನ್ವಾಲ್ವ್ ಆಗೋಕ್ಕಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ ರಂಗ ಅವನ ಹುಡುಗರಿಗೆ 1 ಗಂಟೆ ಬಿಟ್ಟು ಬರೋಕ್ಕೆ ಹೇಳ್ತಾನೆ. ರಂಗ ಈಗ ಕೋಪದಲ್ಲಿ ಒಂದು ಗೋಡೆ ಸ್ಟೇರ್ ಮಾಡ್ತಾ ನಿಂತಿದ್ದಾನೆ. ಹುಡುಗರಿಗೆ ಭಯ ಆಗುತ್ತೆ. ಅವ್ರು ಕಿಚನಲ್ಲಿ ಬಚ್ಚಿಡ್ಕೊಳ್ತಾರೆ. ರಂಗ ಈಗ ಅವ್ರನ್ನ ಕೊಳ್ಳದೆ ಬಿಡಲ್ಲ ಅಂತ ಅಂದ್ಕೊತಾರೆ. ಆದರೆ ರಂಗಗೆ ಬೇಜಾರಾಗಿರುತ್ತೆ. ಬಿಪಿನ್ನ ಸ್ವಂತ ತಮ್ಮ ಥರ ಭಾವಿಸಿದ್ದ, ಆದರೆ ಅವ್ನು ಚೀಟ್ ಮಾಡಿದ ಅಂತ. ಅಮ್ಮ ಹೋದಾಗ ಆ ಜ್ಯೂಸ್ ಓನರ್ ಚೀಟ್ ಮಾಡಿದಾಗ ಹೀಗೆ ಅನಿಸಿತ್ತು. ಆದರೆ ರಂಗ ಇಷ್ಟು ಎಮೋಷ್ನಲ್ ಅಂತ ಯಾರಿಗೂ ಗೊತ್ತಿರಲ್ಲ. ಇಲ್ಲಿ ಇವ್ರಿಗೆ ಭಯ ಆಗಿ ಬಿಪಿನ್ ರೆಡ್ಡಿಗೆ ಕಾಲ್ ಮಾಡಿ ರಂಗ ಒಬ್ಬನೇ ಇದ್ದಾನಂತ ಹೇಳ್ತಾನೆ. ರೆಡ್ಡಿ ರಂಗನ ಕೊಲ್ಲಕ್ಕೆ ಅವನ ಗ್ಯಾಂಗ್ ಜೊತೆ ಬರ್ತಾನೆ. ರಂಗ ಮೂರಿಗೂ ಹಿಂದೆ ಇರೋಕ್ಕೆ ಹೇಳಿ ರೆಡ್ಡಿ ಹತ್ರ ಒಬ್ಬನೇ ಮಾತಾಡೋಕ್ಕೆ ಹೋಗ್ತಾನೆ. ಆದರೆ ರೆಡ್ಡಿ ರಂಗನ್ಗೆ ಹೊಡೆದು ಹುಡುಗರಿಗೆ ಥ್ಯಾಂಕ್ ಮಾಡುತ್ತಾನೆ. ಇದು ನೋಡಿ ರಂಗನ ಕೋಪ ಬರುತ್ತೆ. ಆ ಕೋಪನ ರೆಡ್ಡಿ ಹುಡುಗರ ಮೇಲೆ ತೋರಿಸ್ತಾನೆ. ರಂಗನ ಕೋಪ ನೋಡಿ ಮೂವರಿಗೂ ಭಯ ಆಗುತ್ತೆ. ರಂಗ ಕೋಪ ತಡೆಯಲಾರದೆ ರೆಡ್ಡಿನ ಕೂಡ ಕೊಲ್ತಾನೆ. ರಂಗನ ಹುಡುಗರು ಬರ್ತಾರೆ. ರಂಗ ಕೋಪದಿಂದ ಈ 3 ಹುಡುಗರನ್ನ ಕೊಲ್ಲಕ್ಕೆ ಹೋಗ್ತಾನೆ. 3 ಬಚ್ಚಿಟ್ಕೊಳ್ತಾರೆ. ಎಲ್ಲರೂ ಬೆರಿ ಅವನ ಎಣ್ಣೆ ಮತ್ತು ದುಡ್ಡಿಗೆ ಮಾತ್ರ ಇದ್ದರು. ಇಷ್ಟು ವರ್ಷ ನಂತರ ಅವನು ಇವ್ರನ್ನ ನಂಬಿದ್ದ, ಆದರೆ ಇವರು ಕೂಡ ಮೋಸ ಮಾಡಿ ಅವನ್ನ ಹರ್ಟ್ ಮಾಡಿದರು ಅಂತ ಹೇಳ್ತಾನೆ. ತುಂಬ ಎಮೋಷ್ನಲ್ ಆಗ್ತಾನೆ. 3 ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ಆಗಲ್ಲ. ಬಿಪಿನ್ ಡೋರ್ ಮುರಿಯೋಕ್ಕೆ ಟ್ರೈ ಮಾಡಿದಾಗ ಅವನಮ್ಮ ಕಾಲ್ ಮಾಡ್ತಾರೆ. ರಂಗ ಅವಳ ಹತ್ರ ಮಾತಾಡಿದ್ಮೇಲೆ ಅವನ ಕೋಪ ಕಮ್ಮಿಯಾಗಿ ಆ 3 ಹೊರಗೆ ಹೋಗಿ ಬಿಡ್ತಾನೆ. ಅವನ ಹುಡುಗರನ್ನ ನೋಡ್ತಾ ಹೇಳ್ತಾನೆ, ಇನ್ಮೇಲೆ ಈ 3 ನನಗೇನೂ ಅಲ್ಲ. ಅವ್ರನ್ನ ಬ್ಲೆಸ್ ಮಾಡಿ ನೀವಿಲ್ಲಿ ಓದಕ್ಕೆ ಬಂದ್ರಿ, ಚೆನ್ನಾಗಿ ಓದಿ, ಏನಾದರೂ ಫೇಲ್ ಆದರೆ ನನ್ನ ಕೋಪ ನೋಡ್ತೀರಾ ಅಂತ ಹೇಳ್ತಾನೆ. ಅವ್ರು ಎಕ್ಸಾಮ್ ಕೊಡ್ತಾರೆ. ರಿಸಲ್ಟ್ಸ್ ಬರುತ್ತೆ. ಶಾಂತನು ಪಾಸ್ ಆಗಿರ್ತಾನೆ. ಆದರೆ ಅಜ್ಜು ಮತ್ತು ಬಿಪಿನ್ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾರೆ. ರಂಗನಿಗೆ ಇದು ಗೊತ್ತಾದಾಗ ಅವನ ಹುಡುಗರ ಜೊತೆ ಕೋಲ್ ಹಿಡ್ಕೊಂಡು ಬಂದು ಅವ್ರಿಗೆ ಹೊಡೆಯೋಕ್ಕೆ ಹೇಳ್ತಾನೆ. 3 ಭಯ ಆಗಿ ಓಡೋಕ್ಕೆ ಶುರು ಮಾಡ್ತಾರೆ. ಅವ್ರ ಹಿಂದೆ ರಂಗನ ಹುಡುಗರು ಓಡ್ತಾರೆ. ಸೊ ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಕಾಮಿಡಿ ಮೂವಿ ಐ ಎವರ್ ಸೀನ್. ನಿಮಗೂ ಇಷ್ಟ ಆಗಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೀಗೆ ಬೇರೆ ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕಿದ್ರೆ info@udsnapbox.comಗೆ ಮೇಲ್ ಮಾಡಿ. ಸೊ ನೆಕ್ಸ್ಟ್ ಎಪಿಸೋಡ್ವರೆಗೂ ಬಾಯ್, ಟೇಕ್ ಕೇರ್.